ಬುರುಡೆ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಎದುರಾಗ್ತಾ ಇದೆ. ಇನ್ನು ಒಂದು ವರ್ಷದ ಹಿಂದೆಯೇ ತಲೆಬುರುಡೆ ತರಲಾಗಿತ್ತು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ತಲೆಬುರುಡೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಈ ತಲೆಬುರುಡೆ ಯಾರು ತಂದಿದ್ದು, ಯಾವಾಗ ತಂದಿದ್ದು, ಯಾರದ್ದು ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಎದುರಾಗ್ತಾ ಇತ್ತು. ಈ ತಲೆಬುರುಡೆಯನ್ನ ತಂದಿದ್ದು 1 ವರ್ಷದ ಹಿಂದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಮಳೆಗಾಲದ ಸಂದರ್ಭದಲ್ಲಿ ವಿಠ್ಠಲಗೌಡ ಮತ್ತು ಅವರ ತಂಡ ಈ ತಲೆಬುರುಡೆ ತಂದಿತ್ತು. ಬಂಗ್ಲೆಗುಡ್ಡದ ಬಳಿಯಲ್ಲಿ ವಿಠ್ಠಲಗೌಡ ಮತ್ತು ಅವರ ತಂಡ ಈ ತಲೆಬುರುಡೆ ತಂದಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 1 ವರ್ಷಗಳ ಕಾಲ ಇದು ಆ ಗ್ಯಾಂಗ್ ಬಳಿಯಲ್ಲಿ ಇರುತ್ತೆ, ಅವರ ಬಳಿಯೇ ಇತ್ತು. ಅದಾದ ನಂತರ ಈ ತಲೆಬುರುಡೆ ದೆಹಲಿಗೂ ಹೋಗಿ ಬರುತ್ತೆ. ಅದಾದ ನಂತರ ಇಡೀ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಬುರುಡೆ ಸದ್ದು ಮಾಡಿತ್ತು. ಇದೀಗ ಈ ಬುರುಡೆ ಬಿಟ್ಟಿದ್ದಂತಹ ಬುರುಡೆ ಕೇಸ್ನಲ್ಲಿ ತಲೆಬುರುಡೆ ಎಲ್ಲಿಂದಪ್ಪ ಬಂದಿದ್ದು ಅನ್ನುವಂತಹ ಪ್ರಶ್ನೆ ಏನು ಎದುರಾಗಿತ್ತು, ಯಾರು ತಂದಿದ್ದು, ಯಾವಾಗ ತಂದಿದ್ದು, ಈ ಎಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗ್ತಾ ಇದೆ. ತಲೆಬುರುಡೆ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಬರ್ತಾ ಇದೆ. ಮೊದಲಿಗೆ ನೂರಾರು ಹೆಣಗಳು, ಸಾವಿರಾರು ಹೆಣಗಳನ್ನು, ಶವಗಳನ್ನು ಹೂತಿಡಲಾಗಿದೆ ಅನ್ನುವಂತಹ ಗಂಭೀರ ಆರೋಪ. ಅದಾದ ನಂತರ ಈ ಪ್ರಕರಣದಲ್ಲಿ ಯಾವ ಮಾಸ್ಕ್ ಮ್ಯಾನ್ ಹೇಳ್ತಾ ಇದ್ದ ನಾನು ನೂರಾರು ಶವಗಳನ್ನು ಹೂತಿದ್ದೀನಿ ಅಂತ, ಆತ ಹೇಳಿದ್ದೆಲ್ಲವೂ ಸುಳ್ಳು, ಕಟ್ಟು ಕತೆಗಳು ಅನ್ನುವಂತಹ ವಿಚಾರವೂ ಕೂಡ ಬೆಳಕಿಗೆ ಬರುತ್ತೆ. ಅದಾದ ನಂತರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಲೆಬುರುಡೆ ತಂದಿದ್ದು ಯಾರು ಅನ್ನುವಂತಹ ಒಂದು ವಿಚಾರ ಕೂಡ ತೀವ್ರ ಚರ್ಚೆಗೆ ಕಾರಣವಾಗಿತ್ತು. ಈಗ ಆ ವಿಚಾರ ಕೂಡ ಬೆಳಕಿಗೆ ಬಂದಿದೆ. 1 ವರ್ಷಗಳ ಹಿಂದೆ ಈ ತಲೆಬುರುಡೆ ತರಲಾಗಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕಳೆದ ಮಳೆಗಾಲದ ಸಂದರ್ಭದಲ್ಲಿ ತಲೆಬುರುಡೆಯನ್ನು ವಿಠ್ಠಲಗೌಡ ಮತ್ತು ಅವರ ತಂಡ ತಂದಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈತ ಸೌಜನ್ಯಳ ಮಾವ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಬಂಗ್ಲೆಗುಡ್ಡದ ಬಳಿಯಲ್ಲಿ ವಿಠ್ಠಲಗೌಡ ಮತ್ತು ಅವರ ತಂಡ ಈ ತಲೆಬುರುಡೆ ತರುತ್ತೆ. 1 ವರ್ಷಗಳ ಕಾಲ ಇದೇ ಗ್ಯಾಂಗ್ ಬಳಿಯಲ್ಲಿ ಈ ತಲೆಬುರುಡೆ ಇತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಅಪ್ಡೇಟ್ ಇದು. ಆದರೆ ತಲೆಬುರುಡೆ ತಂದಿದ್ದರ ಹಿಂದೆ ಇದ್ದಂತಹ ಉದ್ದೇಶ, ಯಾವ ಕಾರಣಕ್ಕಾಗಿ ತಂದಿದ್ರು, ಯಾರ ತಲೆಬುರುಡೆ ಅದು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆಯಿಂದ ಹೊರಬರಬೇಕಾಗಿದೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ. ಹೀಗಾಗಿ SIT ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನನ್ನು ವಿಚಾರಣೆ ಮಾಡಿ ಆಯಿತು. ಗಿರೀಶ್ ಮಟ್ಟಣ್ಣವರ್, ಯೂಟ್ಯೂಬರ್ಗಳೇನಿದ್ರು ಅವರನ್ನು ಕೂಡ ವಿಚಾರಣೆ ಮಾಡಿದ್ರು. ಇದರ ಜೊತೆಗೆ ಸೌಜನ್ಯ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದವರನ್ನು ಕೂಡ ವಿಚಾರಣೆ ಮಾಡಲಾಯಿತು. ಈಗ ವಿಠ್ಠಲಗೌಡರನ್ನು ಕೂಡ ವಿಚಾರಣೆ ಮಾಡಲಾಗುತ್ತಾ, ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಈತ ಸೌಜನ್ಯಳ ಮಾವ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈವರೆಗೆ ಸೌಜನ್ಯಗಾಗಿ ಏನು ನ್ಯಾಯ ಅಂತ ಹೇಳಲಾಗ್ತಾ ಇತ್ತು, ಆ ಪ್ರಕರಣದಲ್ಲೂ ಕೂಡ ತನಿಖೆ ಆಗಬೇಕು ಅನ್ನುವಂತಹ ಬೇಡಿಕೆ ಮತ್ತೊಂದು ಕಡೆ ಬರ್ತಾ ಇದ್ರೆ, ತಲೆಬುರುಡೆ ಪ್ರಕರಣದಲ್ಲಿ ಈಗ ವಿಠ್ಠಲಗೌಡ ಹೆಸರು ಕೂಡ ಕೇಳಿಬರ್ತಾ ಇದೆ.